ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ತಿರ ಇದ್ದೀನಿ ಕಣ್ರಿ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ 32,000 ಬಾಡಿಗೆ ಆದಾಯ ಬರುವಂಥ ಈಸ್ಟ್ ಫೇಸಿಂಗ್ 2040 2.5 ಫ್ಲೋರ್ ಹೊಸ ಮನೆ ಮಾಡಗಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಸುಂದರವಾಗಿದೆ. ಡೈಮೆನ್ಷನ್ 20x40 20ಕ್ಕೆ 40 ಇನ್ ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್. Side facing east, main doors facing also east. Khata CMC khata, water CMC water. Total floors 2.5 floors. Ground first to second. Ground floor ಅಲ್ಲಿ car parking 2 BHK house. First floor beautiful 2 BHK house, owner house. ಲಾಸ್ಟ್ ಫ್ಲೋರು 1 BHK ಹೌಸು. ಒಟ್ಟು 2 BHK ಹೌಸು, ಒಂದು 1 BHK ಹೌಸು. ಒಟ್ಟು ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟರೆ 32,000 ಬಾಡಿಗೆ ಆದಾಯ ಬರುತ್ತೆ. ಇದು ಎಲಿವೇಶನ್. ಹಿಂಗೆ ರೋಡ್ಗೆ 20 ಅಡಿ ಇದೆ, ಡೆಪ್ತು 40 ಅಡಿ ಇದೆ, 40 ಫೀಟ್ ಇದೆ. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ ಕಣ್ರಿ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ವಾಲ್ಗೆಲ್ಲ ಗ್ರನೇಟ್ ಹಾಕಿದ್ದಾರೆ, ಸುತ್ತು ಸೇಫ್ಟಿ ಗ್ರಿಲ್ಲು ಇದೆ. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರನ್ನ ಪಾರ್ಕ್ ಮಾಡಿ ಒಂದು 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪು. ಆಗಲ್ಲ, ಓಪನ್ ಆಗಲ್ಲ, ಲಾಕ್ ಮಾಡಿದ್ದಾರೆ, ಹಾಗಾಗಿ ಆಗ್ತಿಲ್ಲ. ಒಂದು 12,000 ಲೀಟರ್ ಕೆಪಾಸಿಟಿ ಇದೆ. ವಾಟರ್ ಪ್ರಾಬ್ಲಮ್ ಇದೆಯಾ? ವಾಟರ್ ಪ್ರಾಬ್ಲಮ್ ಇಲ್ಲ. ಅಷ್ಟು ಡೌಟ್ ಇದ್ದರೆ ಅಕ್ಕಪಕ್ಕ ವಿಚಾರಿಸಿ. ಬರ್ತಿರಲ್ಲ, ಮನೆ ಇಷ್ಟ ಆಯಿತು ಅಂದರೆ ಸೊ ನೀವು ಅಕ್ಕಪಕ್ಕ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇದು KEB ಮೀಟ್ರು. ಆ ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ಅದನ್ನು ನೋಡೋಣ. ಇದು 2 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ಈಸ್ಟು. ಫ್ರೇಮ್ ಡೋರ್ 2 ಟೀ ಕೊಟ್ಟೆ ಕಣ್ರಿ. ಅವು ಬಾರ್ಡರ್ ಕೊಟ್ಟಿದ್ದಾರೆ, ಪಟ್ಟಿ ಚೆನ್ನಾಗಿದೆ ಡಿಸೈನಾಗಿ. ಗ್ರೌಂಡ್ ಫ್ಲೋರಲ್ಲಿರೋ 2 BHK ಹೌಸ್ ಹಾಲನ್ನು ತೋರಿಸ್ತೀನಿ. ಈ ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. TV ಕ್ಯಾಬಿನೆಟು ಇದೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಹಾಲ್ ಎಷ್ಟಿರಬೇಕೋ ಅಷ್ಟಿದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಪೂಜಾ ರೂಮು, ಫ್ರೇಮು ಡೋರ್ 2 ಟೀಕು. ಇದು ಮಾಡ್ಯುಲರ್ ಕಿಚನ್ನು. ಇದು ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲಾಬ್ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ. ಅಲ್ಲಿ ಗ್ಯಾಸ್ ಸಿಲಿಂಡರ್ ಪೈಪ್ ಇದೆ. ಇಲ್ಲೂ ಬ್ಯಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕಣ್ರಿ. ಸೂಪರ್. ಸಿಂಕ್ ದೊಡ್ಡದಾಗಿದೆ. ಲಾಫ್ಟು, ಎಸ್, ಲಾಫ್ಟ್ ಎಲ್ ಶೇಪಲ್ಲಿ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟು ಮಾಡಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಚೆನ್ನಾಗಿದೆಯಲ್ಲ? ಎಸ್, ಚೆನ್ನಾಗಿದೆ. ಈಗ ಬೆಡ್ರೂಮ್ಸ್ ನೋಡೋಣ. ಆಪೋಸಿಟ್ ಕಾಣಿಸ್ತಾವಲ್ಲ, ಲೆಫ್ಟ್ ಒಂದು ರೈಟ್ ಸೈಡ್ ಒಂದು, ಎಲ್ಲೋ ಬೆಡ್ರೂಮ್ಸು. ಡೋರ್ ರೆಡಿಮೇಡ್ಸ್. ಬೆಡ್ರೂಮ್ 1 ತೋರಿಸ್ತೀನಿ ನೋಡಿ. ಈ ಬೆಡ್ರೂಮ್ 1ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವಾರ್ಡ್ರೋಬ್ ವುಡ್ಡೆಲ್ಲ ಚೆನ್ನಾಗಿದೆ ಕಣ್ರಿ. ಸ್ಟ್ಯಾಂಡಿಂಗ್ ಮಿರರ್ ಇದೆ ಇನ್ಸೈಡು. ಅದೇ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ರೀ ಬಾಡಿಗೆ ಮನೆಯಲ್ಲೂ. ನೈಸ್ ನೋಡಿ, ಅಲ್ಲಿ ಬ್ಯಾಸ್ಕೆಟ್ಸ್ ಎಲ್ಲ, ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ಅಂದರೆ ಆ ಸ್ಟೋರೇಜ್ ಪ್ರಾವಿಷನ್ ಇರಲೇಬೇಕು. ಡ್ರಾಸ್ ಇಲ್ಲ ಅಂತಂದರೆ ಹೇಗೆ ಬ್ಯೂಟಿ ಕಿಟ್ಟೆಲ್ಲ ಸ್ಟೋರ್ ಮಾಡೋದು? ಮತ್ತೊಮ್ಮೆ ಈ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಚೆನ್ನಾಗಿದೆಯಲ್ಲ ಸ್ಪೇಷಿಯಸ್ ಆಗಿ? ಎಸ್, ಚೆನ್ನಾಗಿದೆ. ಇದು ಬೆಡ್ರೂಮ್ 2. ಡೋರ್ ರೆಡಿಮೇಡ್. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ. ಇಲ್ಲಿ ಡಬಲ್ ಕಟ್ ಆಗ್ಬೋದಾ? ಎಸ್, ಡಬಲ್ ಕಟ್ ಆ್ಯಂಡ್ ಟ್ರಿಪಲ್ ಆಗ್ಬೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಸೈಡು ವಾರ್ಡ್ರೋಬ್ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರು ಇದೆ, ಎಲ್ಲನೂ ಇದೆ ಕಣ್ರಿ. ಸೂಪರ್. ನೋಡಿ, 3 ಗ್ರೆನೇಟ್
ಪೀಸ್ ಇರೋದಲ್ಲಿ ಅಂದರೆ ಲೆಂದಿ ಗ್ರನೇಟ್ಸ್ ಹಾಕಿರೋದು ಅಂದರೆ ಆಲ್ಮೋಸ್ಟ್ 10 ಅಡಿ ಬರುತ್ತೆ. 3.5 ಅಂದರೆ ಆಗ್ಬೋದು, ಟ್ರಿಪಲ್ ಕಟ್ ಆಗ್ಬೋದು, ತೊಂದರೆ ಇಲ್ಲ. ನೋಡಿ ವಾರ್ಡ್ರೋಬೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಬೆಡ್ರೂಮ್ 2 ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ, ನೀಟಾಗಿ ಕಾಣಿಸ್ತದೆ. ಹಾಲಲ್ಲಿ ವಿಂಡೋ, ದೊಡ್ಡ ವಿಂಡೋ ಇದೆ ನೋಡಿ, ಸೂಪರ್. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 12,000, 10,000 ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಗ್ಯಾರಂಟಿ 10,000 ಬರುತ್ತೆ. ಈಗ ಟಾಯ್ಲೆಟ್ ತೋರಿಸ್ತೀನಿ, ಅಟ್ಯಾಚ್ಡ್ ಇದೆ, ಕಾಮನ್ ಇದೆ, ಒಂದೇ ಇರೋದು. ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಕಮೋಡು ಇಂಡಿಯನ್ ಕಮೋಡು. ಇಂಡಿಯಾದಲ್ಲಿದು ನಮ್ಮ ಇಂಡಿಯನ್ ಕಮೋಡ್ ಬೆಸ್ಟ್, ಸೊ ಅದಕ್ಕಾಗಿ ಇಂಡಿಯನ್ ಕಮೋಡೇ ಯೂಸ್ ಮಾಡಿದ್ದಾರೆ. ಸೊ ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 10,000 ರೆಂಟ್ ಬರುತ್ತೆ. ಯು ವಿಲ್ ಗೆಟ್ 10,000 ಇಫ್ ಯು ಗಿವ್ ದಿಸ್ 2 BHK ಹೌಸ್ ಫಾರ್ ರೆಂಟ್. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು ಓಹೋ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ಕಂಡ್ರೆ. ಯೂಸ್ವಲಿ MS ಯೂಸ್ ಮಾಡೋರು, ಇವರು SS ಯೂಸ್ ಮಾಡಿದ್ದಾರೆ. ಸೂಪರ್. ನೋಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ, 1.5 feet. ಇಲ್ಲೇ ತೋರಿಸ್ತೀನಿ ನಿಮಗೆ. ಫಸ್ಟ್ ಫ್ಲೋರಲ್ಲಿ ಏನಿದೆ? ಫಸ್ಟ್ ಫ್ಲೋರಲ್ಲಿ ಬ್ಯೂಟಿಫುಲ್ 2 BHK ಹೌಸ್ ಇದೆ, ಅಂದರೆ ಓನರ್ ಹೌಸ್ ಇದೆ. ಅಕಸ್ಮಾತ್ ನೀವು ಮನೆ ತೊಗೊಂಡ್ರೆ ಈ ಫಸ್ಟ್ ಫ್ಲೋರಲ್ಲಿರುವಂಥ ಸುಂದರವಾದ 2 BHK ಹೌಸಲ್ಲಿ ನೀವು ಇರ್ಬೋದು. 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್, ಪೋರ್ಟಿಗ ವಿಶಾಲವಾಗಿದೆ, ಅದರಲ್ಲೂ ಫಾಲ್ ಸೀಲಿಂಗ್ ಎಲ್ಲನೂ ಇದೆ, ಸೇಫ್ಟಿ ಗ್ರಿಲ್ ಇದೆ. ಇದು ಮುಂದೆ ಎಲಿವೇಷನ್ ಟಫನ್ ಗ್ಲಾಸು, SS ರೈಲಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಲುಕ್. ಅದು UPS ಪ್ರಾವಿಷನ್ ಔಟ್ಸೈಡೇ ಕೊಟ್ಟಿದ್ದಾರೆ, ಅದು ಸೂಪರ್. ಗಾಳಿ ಚೆನ್ನಾಗಿ ಆಡಬೇಕು ಅದಕ್ಕೆ, ಹಂಗಾಗಿ ಔಟ್ಸೈಡ್ ಕೊಟ್ಟಿರೋದು ವಂಡರ್ಫುಲ್. ಇದು ಸುಂದರವಾದ 2 BHK ಹೌಸ್. ಮೈನ್ ಡೋರು, ಫ್ರೇಮು ಡೋರ್ 2 ಟೀ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಕಾರ್ವಿಂಗ್ ನೋಡಿ ಸೂಪರ್ ಆಗಿದೆ, ವೆರಿ ನೈಸ್. ಫೇಸಿಂಗ್ ಎಲ್ಲ ಈಸ್ಟ್. Showing you beautiful and spacious hall of the 2 BHK house in the first floor. ಇದರಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಜಬರ್ದಸ್ತ್ ಫಾಲ್ ಸೀಲಿಂಗ್ ಇದೆ. ಝೂಮರ್ ಒಂದಲ್ಲ 2 ಝೂಮರ್ ಇರೋದು. ಫ್ಯಾನ್ಸಿ ಲೈಟು ಒಂದಲ್ಲ 2 ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ. ವಾಲ್ಗೆಲ್ಲ ವಾಲ್ಪೇಪರು, ಕಲರ್ಫುಲ್ ವಾಲ್ಪೇಪರ್ ಹಾಕಿದ್ದಾರೆ ನೋಡಿ. ಹಾಲು ಚೆನ್ನಾಗಿದೆ ಕಣ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ವೆಂಟಿ 40ಯಲ್ಲಿ ಹಾಲು ದೊಡ್ಡದಾಗಿ ಕೊಟ್ಟಿದ್ದಾರೆ ಕಣ್ರಿ, ವೆರಿ ನೈಸ್. ಹಾಲು ದೊಡ್ಡದಾಗಿರಬೇಕು, ಈ ರೀತಿ ಇದ್ದರೆ ಯಾರಿಗಾದ್ರೂ ಇಷ್ಟ ಆಗುತ್ತೆ ಕಣ್ರಿ. ಇದು TV ಕ್ಯಾಬಿನೆಟು. TV ಕ್ಯಾಬಿನೆಟು ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ, ವೆರಿ ನೈಸ್. ನೋಡಿ ದೊಡ್ಡ TVನೇ ಫಿಟ್ ಮಾಡ್ಬೋದು, ಏನು ಸ್ಕ್ರೀನೇ ಫಿಟ್ ಮಾಡ್ಬೋದು ಕಣ್ರಿ, ಆ ರೀತಿ ಮಾಡಿದ್ದಾರೆ, ವೆರಿ ನೈಸ್. ಇದರಲ್ಲೂ ಡ್ರಾಸ್ ಕೊಟ್ಟಿದ್ದಾರೆ ನೋಡಿ. TV ಯೂನಿಟ್ ಹತ್ರ ಡ್ರಾಸ್ ಕಂಪಲ್ಸರಿ ಇರಬೇಕು. ಪ್ರತಿಯೊಂದು ಆಲ್ಮೋಸ್ಟ್ ಅರ್ಜೆಂಟಿಗಿರೋ ಕೀಸ್ ಅಂತ ಅವು ಇವು ಒಳಮುಳ ಇಲ್ಲೇ ಇಡೋದು, ನಾವು ಎಲ್ಲೇ ಪ್ರಾವಿಷನ್ ಕೊಟ್ಟಿದ್ರು ಅಲ್ವಾ? ಸತ್ಯ, ಎಸ್ ದಟ್ಸ್ ಟ್ರೂ. ಇದು ಪೂಜಾ ರೂಮ್, ಫ್ರೇಮ್ ಡೋರ್ 2 ಟೀಕೆ. ಫಾಲ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆರಾಮಾಗಿ ಒಬ್ರು ಕೂತು ಪೂಜೆ ಮಾಡ್ಬೋದು ಕಣ್ರಿ, ದೊಡ್ಡದಾಗೆ ಇದೆ, ಚೆನ್ನಾಗಿದೆ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ. ಮಾಡ್ಯುಲರ್ ಕಿಚನ್ ಎಂಟ್ರೆನ್ಸ್ ವುಡ್ಡಲ್ಲಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಫ್ಯಾನ್ಸಿ ಲೈಟ್ಗಳು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ನೈಸ್. ಸೊ ಕಿಚನು ದೊಡ್ಡದಾಗಿ ಕೊಟ್ಟಿದ್ದಾರೆ ಕಣ್ರಿ. ಕೆಲವೊಂದು ಮನೆಗಳಲ್ಲಿ ಕಂಜೆಸ್ಟೆಡ್ ಇರುತ್ತೆ, ಇಲ್ಲಿ 800 ಸ್ಕ್ವೇರ್ ಫೀಟಲ್ಲಿ ವಿಶಾಲವಾಗಿ ಕೊಟ್ಟಿದ್ದಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ದಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಲೇಟೆಸ್ಟಾಗಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಿದ್ದಾರೆ, ಸೂಪರ್. ಇಲ್ಲಾಂದರೆ ಪಾಪ ಹೆಣ್ಮಕ್ಳಿಗೆ ಭಾಳ ಕಷ್ಟ, ನೀರು ಚೆಲ್ಲೋದು, ಬಟ್ಟೆ ತಗೊಂಡು ಒರೆಸೋದು, ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಹೌದು. ಸುತ್ತು ಲಾಫ್ಟು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲ್ ಚೆನ್ನಾಗಿದೆಯಲ್ಲ, ನನಗಂತೂ ಭಾಳ ಇಷ್ಟ ಆಯ್ತು ಕಂಡ್ರು. ಈವನ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ. ಆಪೋಸಿಟ್ ವಾಲ್ಪೇಪರ್ ತೋರಿಸ್ತೀನಿ, ಫ್ಯಾನ್ಸಿ ಲೈಟು ಎಲ್ಲ ಚೆನ್ನಾಗಿದೆ, ಸೂಪರ್. ಫ್ಯಾನ್ಸಿ ಲೈಟ್ ನೋಡ್ರಿ, ಜಿಂಕೆ ಫ್ಯಾನ್ಸಿ ಲೈಟು, ಅದು ಚೆನ್ನಾಗಿದೆ. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1, ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಬೆಡ್ರೂಮ್ 1, 800 ಅಡಿಯಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ನ ತೋರಿಸಿದ್ದೀನಿ. ಇದರಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ವಾಲ್ಪೇಪರ್ ವಾಲ್ಪೇಪರ್ ಹಾಕಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ. ಕಾಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ನೈಸ್. ವಿಂಡೋ ಇದೆ,
ಈ ಬೆಡ್ರೂಮ್ ಕಲರ್ಫುಲ್ ಆಗಿದೆ ಕಣ್ರಿ, ಸೂಪರ್. ಫ್ಯಾನ್ಸಿ ಲೈಟು ಇದೆ ನೋಡಿ. ಈ ಸೈಡ್ ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ, ಸ್ಟಡಿ ಟೇಬಲ್ ಇದೆ, ಇಲ್ಲ ವರ್ಕಿಂಗ್ ಟೇಬಲ್ ಅಂತೀರ ಏನಂತೀರ ಅದೆಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ವೆರಿ ನೈಸ್. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಇದು ಡ್ರಾಸ್, ಬಟ್ಟೆನೂ ಎಲ್ಲ ಇಡ್ಬೋದು, ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡಿಂಗ್ ಮಿರರ್, ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದೇನೋ ವರ್ಕಿಂಗ್ ಟೇಬಲ್, ಅಲ್ಲಿ ನೋಡಿ ಅಲ್ಲೂ ಡ್ರಾ ಕೊಟ್ಟಿದ್ದಾರೆ ಕಣ್ರಿ. ಡೆಫಿನೆಟಾಗಿ ಚೆನ್ನಾಗಿ ಮಾಡಿದ್ದಾರೆ, ನೈಸ್. ಇದು ಈ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂಥ ಅಟ್ಯಾಚ್ಡ್ ಟಾಯ್ಲೆಟ್ ಡೋರು, WPC ಡೋರು, ವಾಟರ್ ಪ್ರೂಫ್ ಡೋರ್. ಓಹೋ, ಈ ಅಟ್ಯಾಚ್ಡ್ ಟಾಯ್ಲೆಟ್ ಕಲರ್ಫುಲ್ ಆಗಿದೆ, ಸೂಪರ್. ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ಬಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಜರ್ ಪಾಯಿಂಟ್ ಇದೆ, ಪ್ರತಿಯೊಂದು ಇದೆ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಈ ಮನೆ ತೊಗೊಂಡ್ರೆ ಯಜಮಾನರು ಈ ಮನೆಯಲ್ಲೇ ಇರೋದು ನೀವು ಆಲ್ಮೋಸ್ಟ್. ಈ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ರಿ ರೀ. ಬಾ 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 ಸೂಪರ್. ನೀವು ಎಷ್ಟಾದರೂ ಸ್ಟೋರ್ ಮಾಡ್ಕೋಬೋದು ಇಲ್ಲಿ. ನೋಡಿ, ವಾಲ್ ಆಪೋಸಿಟ್ ವಾಲ್ಗೆ ಕಲರ್ಫುಲ್ ಫ್ಲವರ್ ವಾಲ್ ಪೇಪರ್ ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2 ಡೋರು, ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2, ಕ್ವೀನ್ ಸೈಜ್ ಬೆಡ್ರೂಮ್, 800 ಅಡಿಯಲ್ಲಿರುವಂಥ ಕ್ವೀನ್ ಸೈಜ್ ಬೆಡ್ರೂಮ್. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ, ಫ್ಯಾನ್ಸಿ ಲೈಟ್ ಇದೆ, ವಿಂಡೋ ಇದೆ, ಮತ್ತು ಕ್ವೀನ್ ಸೈಜ್ ಕಾಟು ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಎಲ್ಲ ಚೆನ್ನಾಗಿದೆ. ಇದರಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ. ಈ ಕ್ವೀನ್ ಸೈಜ್ ಕಾಟಲ್ಲೂ ಕಂಪ್ಲೀಟ್ ಕಾಟ್ ಸ್ಟೋರೇಜ್ ಪ್ರಾವಿಷನ್. ನೀವು ಎಲ್ಲ ಆಲ್ಮೋಸ್ಟ್ ಏನಾದರೂ ಸ್ಟೋರ್ ಮಾಡ್ಬೋದು, ಏನಾದರೂ ಇಡ್ಬೋದು. ಕಾಟ್ ಮೇಲೆ ಯೂಸ್ ಮಾಡಿರೋ ಸೀಟು ಚೆನ್ನಾಗಿದೆ ಕಣ್ರಿ, ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿದೆ, ಸೂಪರ್. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ ಈ ಸೈಡು. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ ಕಣ್ರಿ, ಕ್ವಾಲಿಟಿ. ಮತ್ತು ಡ್ರಾಸ್, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲನೂ ಇದೆ, ಪ್ರತಿಯೊಂದು ಕೊಟ್ಟಿದ್ದಾರೆ. ಇಲ್ಲಿನೂ ಕಾಟ್ ಹತ್ರ ಫೋನು, ಚಾರ್ಜಿಂಗ್ ಅವೆಲ್ಲ ಇಡೋದಕ್ಕೆ ಅದೊಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ನೋಡಿ, ಈ ಸೈಡಿಂದ ಜಬರ್ದಸ್ತಾಗಿ ಕಾಣಿಸ್ತದಲ್ಲ, ಸೂಪರಾಗಿ ಕಾಣಿಸ್ತದೆ, ವೆರಿ ನೈಸ್. ಐ ರಿಯಲಿ ಲೈಕ್ ದ ಹೌಸ್, చాలా ಅಟ್ರಾಕ್ಟಿವ್ ಆಗಿದೆ. ಈಗ ಕಾಮನ್ ಟಾಯ್ಲೆಟ್ ನೋಡೋಣ. ಓಹೋ, ಕಾಮನ್ ಟಾಯ್ಲೆಟ್ ನೋಡ್ರಿ ಎಷ್ಟು ವಿಶಾಲವಾಗಿದೆ, ಅದು ದೊಡ್ಡದಾಗಿದೆ. ಇದರಲ್ಲಿ ವಿಂಡೋ ಇದೆ, ಟಿಲ್ ರೂಫರ್ಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಪ್ರತಿಯೊಂದು ಇದೆ ಕಣ್ರಿ. ಕಮೋಡು, ವೆಸ್ಟರ್ನ್ ಕಮೋಡು, ಫಿಟ್ಟಿಂಗ್ಸ್ ಜಾಗ್ಬಾರು, ಶವರ್ ಇದೆ, ಗ್ರಾನೈಟ್ ಪೀಸ್ ಹಾಕಿದ್ದಾರೆ. ಹ್ಯಾಂಡ್ ವಾಶ್ ಬೇಷನ್ನು ಇದೆ ನೋಡಿ. ಅಲ್ಲ ಎಷ್ಟು ವಿಶಾಲಾಗಿರಬೇಕು ಕಾಮನ್ ಟಾಯ್ಲೆಟ್ ಅಂದಾಗ ಅಲ್ಲ. ಎಸ್, ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಫಸ್ಟ್ ಫ್ಲೋರಲ್ಲಿರುವಂಥ ಸುಂದರವಾದ 2 BHK ಹೌಸ್, ಅದೇ ಓನರ್ ಹೌಸ್. ಹೆಂಗಿದೆ? ಸೂಪರ್ ಆಗಿದೆ ಲಕ್ಷ್ಮೀಪತಿ, ವೆರಿ ನೈಸ್. ಈಗ ಲಾಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಆ ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 1 BHK ಹೌಸು ಮತ್ತು ಓಪನ್ ಸ್ಪೇಸ್ ಇದೆ. ವಿ ಆರ್ ಇನ್ ಲಾಸ್ಟ್ ಫ್ಲೋರ್. ಆಪೋಸಿಟ್ ಇದೆಯಲ್ಲ ಅದು 1 BHK ಹೌಸು, ಅದ್ರ ಮುಂದೆ ಇದು ಸ್ಪೇಸ್, ಓಪನ್ ಸ್ಪೇಸ್ ನೋಡಿ, ನೀಟಾಗಿ ತೋರಿಸ್ತಾ ಇದ್ದೀನಿ. 1 BHK ಹೌಸ್ ನೋಡೋಣ. ಇದು 1 BHK ಹೌಸ್, ಮೈನ್ ಡೋರ್ ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 TK ಯೂಸ್ ಮಾಡಿದ್ದಾರೆ. 1 BHK ಹೌಸ್ ಹಾಲನ್ನು ತೋರಿಸ್ತಿದ್ದೀನಿ. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ದೊಡ್ಡದಾಗಿದೆ. ಇದು ನೋಡ್ತಾ ಹೋಗಿ. ಈ 1 BHK ಹೌಸ್ ಬೆಡ್ರೂಮ್ ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 6,000 ಪಕ್ಕನ. ಓ, ಹೆವಿ ಡಿಮ್ಯಾಂಡ್ಸ್ ಆರ್.
ಮೆಟ್ರೋಗೆ ನಾಗಸಂದ್ರ ಮೆಟ್ರೋಗೆ 2 ಕಿಲೋಮೀಟ್ರ್ ಅಷ್ಟೇ. ಮತ್ತು ಇನ್ನೊಂದು ಮೆಟ್ರೋ ಜಿಂದಾಲ್ ಮೆಟ್ರೋ ಇದೆ 1.5 ಕಿಲೋಮೀಟ್ರು. BMTC ಬಸ್ ಸ್ಟಾಪ್ ಒಂದು 300 ಮೀಟ್ರು. ಡಿಮ್ಯಾಂಡ್ ಇದೆ, 6,000 ಗ್ಯಾರಂಟಿ ಕೊಡ್ತಾರೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಅಂದ್ರಲ್ಲ, ಅದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 16,000, 16ರಿಂದ 18,000. 18,000 ಬೇಡ, 16 ಅಂತ ಇಟ್ಕೊಳ್ಳಿ. ಓಕೆ, ಸೂಪರ್. ಫಸ್ಟ್ ಗ್ರೌಂಡ್ ಫ್ಲೋರ್ 2 BHK ಹೌಸ್ 10,000 ಒಂದೇ. ಹೌದು ಸರ್, ಫಸ್ಟ್ ಫ್ಲೋರು ನಿನ್ನ ಪ್ರಕಾರನೇ ಹೋದ 16 ಅಂದರೆ 26,000. ಈಗ ನೋಡ್ತಿರೋ ಮನೆ 1 BHK ಹೌಸು 6,000, 26 ಒಂದು 6 ಎಷ್ಟು 32. ಕರೆಕ್ಟ್ ನೀನು ಹೇಳಿದ್ದು. 32,000 ಗ್ಯಾರಂಟಿ ಬರುತ್ತೆ, ಅದು ಮಿನಿಮಮ್ ನಿಮಗೆ. ಸೊ ಗ್ಯಾರಂಟಿ 30ರಿಂದ 32ಕ್ಕೆ ಏನು ಮೋಸ ಇಲ್ಲ ಸರ್. ಓಕೆ, ಸೂಪರ್. ಹೈಲೈಟ್ಸು ಜಿಂದಾಲ್ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರ್, ನಾಗಸಂದ್ರ ಮೆಟ್ರೋ 2 ಕಿಲೋಮೀಟ್ರು, ಮಾಧವರ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರ್, BMTC 300 ಮೀಟ್ರು, ಸೌಂದರ್ಯ ಸೆಂಟ್ರಲ್ ಸ್ಕೂಲ್ 1.5 ಕಿಲೋಮೀಟ್ರು, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಭಾಳ ಫೇಮಸ್ಸು, ಅದು 2 ಕಿಲೋಮೀಟ್ರು, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಸ್ಟ್ 2.5 ಕಿಲೋಮೀಟರ್ಸು, ಡಿ ಮಾರ್ಟು 3 ಕಿಲೋಮೀಟರ್ಸು, ಬೋರ್ಮಿಲ್ ಬಸ್ ಸ್ಟಾಪು 2.5 ಕಿಲೋಮೀಟರ್ಸು, ಸಿಡದಳ್ಳಿ ಬಸ್ ಸ್ಟಾಪು 1.5 ಕಿಲೋಮೀಟರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಒಂದು ಮನೆಯಲ್ಲಿ ವಾಸ ಮಾಡಲಿಕ್ಕೆ ಏನೇನು ಫೆಸಿಲಿಟೀಸ್ ಅಮ್ಯುನಿಟೀಸು ಸರೌಂಡಿಂಗಲ್ಲಿ ಇರಬೇಕು ಅವೆಲ್ಲನೂ ಇದ್ದಾವೆ. ಆಲ್ರೆಡಿ ವಾಸ ಮಾಡ್ತಿದ್ದಾರಲ್ಲ, ಸೊ ಪ್ರತಿಯೊಂದು ಇದೆ. ನೀವು ಭಯಪಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ಬನ್ನಿ. ಇಷ್ಟ ಆಯಿತು ಅಂದ್ಕೊಳ್ಳಿ ಮನೆ, ಇಮಿಡಿಯೇಟ್ಲಿ ವ್ಯಾಪಾರ ಮಾಡಿ ತೊಗೊಂಡು ಗೃಹಪ್ರವೇಶ ಮಾಡಿಕೊಂಡು ಮನೆಯಲ್ಲಿ ಚೆನ್ನಾಗಿರಿ. ಪ್ರೈಸ್ 1,04,00,000, 1,04,00,000. ನೆಗೋಷಿಯಬಲ್ಲ? ಎಸ್, ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.